ನಮ್ಮದೇ ಮಾಲೀಕತ್ವದ ಹರ್ಷ ಸುಗರ್ಸ್ ಇಲ್ಲಿಂದ ಭಾಳ ಅಂದ್ರೆ 15 ಕಿಲೋಮೀಟರ್ ಡಿಸ್ಟೆನ್ಸ್. ನಾವು ಗ್ರಾಮಕ್ಕೆ ವಿಸಿಟ್ ಕೊಟ್ಟಿವಿ, ಅಲ್ಲಿ ಕರಿಗಟ್ಟಿ ಗ್ರಾಮಕ್ಕಾಗಲಿ ಸುತ್ತಮುತ್ತ ಯಾವುದೇ ಗ್ರಾಮಕ್ಕಾಗಲಿ. ನೀವು ಏನೋ ಅತ್ಯಾಧುನಿಕ ಟೆಕ್ನಾಲಜಿ ಬಳಸ್ತೇವೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ನಿಮ್ಮದೇ ಮಾಲೀಕತ್ವ ಆ ಫ್ಯಾಕ್ಟ್ರಿ ಒಳಗೆ ಯಾಕೆ ಬಳಸಲಿಲ್ಲ? ಆ ತೊಂದರೆಯನ್ನು ನೀವೀಗ ಏನು ಸಮಜಾಯಿಸಿ ಕೊಡ್ತಾ ಇದ್ದೀರಲ್ಲ, ಅದನ್ನ ನಮ್ಮ ಗ್ರಾಮಕ್ಕೂ ಬರೋದು ನಿಶ್ಚಿತ ಇದೆ. ನಾವು ಸಾಯೋವರೆಗೂ ನಮ್ಮ ಮುಂದಿನ ಪೀಳಿಗೆ ಆಗಲಿ ನಾವಾಗಲಿ ಇದನ್ನ ಅನುಭವಿಸೋಕೆ ತಯಾರಿಲ್ಲ. ನಾವು ಈಗ ಪ್ರಾರಂಭಿಕವಾಗಿರೋದ್ರಿಂದ ಇದಕ್ಕೆ ವಿರೋಧ ವ್ಯಕ್ತ ಮಾಡತ್ತೀವಿ. ನೀವು ಮುಂದಿನಲ್ಲಿ ಇದನ್ನ ಏನಾದ್ರು ನಿಲ್ಲಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಯಾವುದೇ ಗ್ರಾಮಕ್ಕೆ ಉಗ್ರವಾದ ಹೋರಾಟ ಮಾಡ್ತೀವಿ. ನಮ್ಮ ಒಪ್ಪಿಗೆ ಇಲ್ಲ. ನಮಗೆ ಸ್ಥಾನಿಕವಾಗಿ ನೀವು ಮೊದಲೇದು ಗ್ರಾಮಸ್ಥರು ನೀವು ಯಾವುದೇ ಇದನ್ನ ಇಂಟಿಮೇಷನ್ ಕೊಟ್ಟಿಲ್ಲ. ನಾವಿಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತೇಳಿ. ಈಗ ಹೊಲ ಕೊಟ್ಟಂತ ರೈತರು ಇಲ್ಲೇ ಅದಾರ. ನೀವು ಯಾವುದೋ ಫಾರಿನ್ ಬ್ರೀಡ್ದು ಹೂವಿನ ತೋಟ ಮಾಡ್ತೀವಿ, ಯಾವುದೋ ಫಾರಿನ್ ಡೈರಿ ಮಾಡ್ತೀವಿ ಅಂತೇಳಿ ಏಜೆಂಟ್ರ ಇಟ್ಕೊಂಡು ನೀವು ಖರೀದಿ ಮಾಡ್ಕೊಂಡ್ರಿ. ಆ ಏಜೆಂಟ್ರ ಮುಖಾಂತರ ನೀವು ಫ್ಯಾಕ್ಟ್ರಿ ಖರೀದಿ ಮಾಡ್ಕೊಂಡ್ರಿ. ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ರೂಲ್ ನಮ್ಗೆ ಏನು ಕಂಡೀಷನ್ ಗೊತ್ತಿಲ್ಲ, ಸರ್ಕಾರದವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನೀವು ಮತ್ತೆ ಹಳ್ಳ ತಿರುವಿರಿ. ನಾವು ಯಾವುದೋ ಒಂದು ಸಣ್ಣ ರೈತರು ಏನಾರು ನೀರಿನ ಮೂಲಕ ಏನೋ ಟಚ್ ಮಾಡಿದ್ರೆ ಇದೇ ಪೊಲೀಸ್ ಅಧಿಕಾರಿಗಳು ನಿಮ್ಮ ಎಲ್ಲ ಅಧಿಕಾರಿಗಳು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ನಮ್ದು ಏನು ಕಾನೂನು ಕಾರ್ಯವಾಹಿ ಮಾಡ್ತೀರಿ. ನೀವು ಅಧಿಕಾರದಲ್ಲಿರೋರು ನೀವು ಅರ್ಜಿ ಕೊಟ್ಟು 2-3 ದಿವಸದೊಳಗ ನೀರಿನ ಮೂಲವನ್ನೇ ತಿರುವಿ ಹಳ್ಳ ಅಲ್ಲಿ ತಿರುವಿರಿ. ನೀವು 2 ದಿವಸ ರೈತರ ಅರ್ಜಿ ಕೊಟ್ಟು ನಮ್ಗೆ ತೊಂದರೆ ಆಕತಿ ಹಳ್ಳ ತಿರೋದ್ರಿಂದ ಹಿಂಗೆ ಬ್ಯಾಡ್ರಿ ಅಂತ ಹೇಳಿ 2-3 ದಿವಸದೊಳಗೆ ನೀವು ಪರ್ಮಿಷನ್ ತಗೊಂಡ್ರಿ. ನಿಮ್ಗೆ ಅಧಿಕಾರ ಐತೆ ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೋ ಅಧಿಕಾರಿಗಳು. ಯಾವ ರೀತಿ ಅಧಿಕಾರ ಕೊಟ್ರು ನಿಮ್ಗೆ? ರೈತರಿಗೆ ನೆಮ್ಮದಿ ಜೀವನ ಮಾಡತ್ತಾರ್ರಿ. ನಾವು ಹೊಲ್ದಾಗನ ದುಡ್ಕೊಂಡ್ ತಿಂದ ನಾವು ನೆಮ್ಮದಿಯಿಂದ ನಮ್ ರೈತರು ಏನಂತಾರೆ, ನಾವ್ ಇದ್ರಾಗ ನೆಮ್ಮದಿ ಐತಿ, ನಮ್ ಜೀವನ ಯಾವ ಉದ್ಯೋಗ ಬೇಡ, ನಾವ್ ಇದ್ದಾಗ ತರಕಾರಿ ಬೆಳಿತೇವಿ, ಹೆಸರು ಬೆಳಿತೇವಿ, ಉದ್ ಬೆಳಿತೇವಿ, ಇದ್ರಾಗ ಜೀವನ ಸುಖಕರವಾಗೈತಿ. ನಮ್ದು ಜಮೀನ ಒಂದು ನಮ್ದು ಕೃಷಿ ಬೆಳೆ ಚೊಲೋತ್ನಾಗ ಇದ್ರ ಸಾಕುವ, ನಮ್ಗೆ ಇದು ಬ್ಯಾಡ ಅಂತಾರ್ರಿ ಎಲ್ಲ.